ನಮಸ್ಕಾರ. ವಿಶ್ವವಾಣಿ ಟಿವಿಗೆ ಸ್ವಾಗತ. ನಾನು ಚಿದಾನಂದ ರುದ್ರಾಪುರ್ಮಾಡ್. ಮಹಾರಾಷ್ಟ್ರ ಇದೊಂದು ರಾಜ್ಯದ ಚುನಾವಣೆಯ ಫಲಿತಾಂಶ ವಿಪಕ್ಷಗಳ ಕಣ್ಣು ಬಾಯಿ ಮುಚ್ಚಿಕೊಂಡು ಕೂರುವಂತೆ ಮಾಡಿತ್ತು. ಮಹಾಯುತಿ ಬುಲೆಟ್ ಟ್ರೈನ್ ವೇಗದ ಮುಂದೆ ಮಹಾವಿಕಾಸ್ ಅಘಾಡಿಯ ಗಾಡಿ ಪಂಚರ್ ಆಗಿತ್ತು. ಯಾರು ಊಹಿಸಿರದ ಕಂಡು ಕೇಳರಿಯದ ಜಯ ಗಳಿಸಿ ಗೆದ್ದು ಕೇಕೆ ಹಾಕಿತ್ತು ಮಹಾಯುತಿ. ಎಲ್ಲ ಎಕ್ಸಿಟ್ ಪೋಲ್ಗಳ ಸಮೀಕ್ಷೆಯನ್ನ ತಲೆ ಕೆಳಗಾಗಿಸಿತ್ತು. ದೇಶದ ವಾಣಿಜ್ಯ ನಗರಿಯ ಗದ್ದುಗೆಯನ್ನ ತನ್ನದಾಗಿಸಿಕೊಂಡಿತ್ತು. ಆದರೆ ಇಂದು ಮಹಾರಾಷ್ಟ್ರ ಮುಖ್ಯಮಂತ್ರಿ ವಿಷಯಕ್ಕೆ ಸಂಬಂಧಿಸಿದಂತೆ ಬಿಗ್ ಅಪ್ಡೇಟ್ ಸಿಕ್ಕಿದೆ. ಇಂದು ಮುಂಬೈಯಲ್ಲಿ ಮಹಾಯುತಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸಿಎಂ ಆಯ್ಕೆ ಅಂತಿಮವಾಗಿದೆ. ದೇವೇಂದ್ರ ಫಡ್ನವೀಸ್ ಮಹಾರಾಷ್ಟ್ರ ಮುಂದಿನ ಸಿಎಂ ಆಗಿ ದರ್ಬಾರ್ ನಡೆಸಲು ಸಜ್ಜಾಗಿದ್ದಾರೆ. ಇಂದು ಮುಂಬೈಯಲ್ಲಿ ನಡೆದಿದ್ದ ಹೈ ವೋಲ್ಟೇಜ್ ಸಭೆಗೆ ಕೇಂದ್ರದ ವೀಕ್ಷಕರಾಗಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್, ಗುಜರಾತ್ ಮಾಜಿ ಸಿಎಂ ವಿಜಯ್ ರೂಪಾನಿ ಆಗಮಿಸಿದ್ದರು. ಈ ಸಭೆಯಲ್ಲಿ ಮಹಾಯುತಿ ಮೈತ್ರಿಕೂಟದ ಎಲ್ಲ ಶಾಸಕರು ಹಾಜರಿದ್ದರು. ಆ ಸಮಯದಲ್ಲಿ ಶಾಸಕಾಂಗ ನಾಯಕನ ಆಯ್ಕೆ ಮಾಡಿದೆ. ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿ ಎಂದು ಘೋಷಣೆ ಮಾಡಿದೆ. ಎಲ್ಲ ಸಮಸ್ಯೆ ಬಗೆಹರಿಸಿ ಮೈತ್ರಿಗೆ ಯಾವುದೇ ತೊಂದರೆ ಆಗಬಾರದೆಂದು ಬಿಜೆಪಿ ವರಿಷ್ಠರು ಎಚ್ಚರಿಕೆಯ ಹೆಜ್ಜೆ ಇಟ್ಟಿದ್ದಾರೆ. ಇಂದು ನಡೆಯುವ ಸಭೆ ಬಹಳ ಪ್ರಾಮುಖ್ಯತೆ ಪಡೆದುಕೊಂಡಿತ್ತು. ಹಂಗಾಮಿ ಸಿಎಂ ಶಿಂದೆ ಡಿಮ್ಯಾಂಡ್ ಏನಿರಲಿದೆ, ಅಥವಾ ಪಟ್ಟು ಸಡಿಲಿಸದೆ ಮತ್ತೊಮ್ಮೆ ತಾವೇ ಮತ್ತೆ ಸಿಎಂ ತೆಕ್ಕಿಗೆ ಜಿಗಿಯುತ್ತಾರಾ ಎನ್ನೋ ಪ್ರಶ್ನೆಗೆ ಇಂದು ಉತ್ತರ ಸಿಕ್ಕಿದೆ ವೀಕ್ಷಕರೇ. ಇನ್ನೊಂದು ಕಡೆ ನಾವು ನೋಡುವುದಾದರೆ ಬಿಜೆಪಿ ಅಚ್ಚರಿಯ ಹೆಸರು ಘೋಷಣೆ ಮಾಡುತ್ತದೆಯೇ ಎನ್ನೋ ಪ್ರಶ್ನೆ ಕೂಡ ಇತ್ತು. ಆದರೆ ಇದ್ಯಾವುದಕ್ಕೂ ಬಿಜೆಪಿ ಮನ್ನಣೆ ಕೊಡದೆ ಮೂರನೇ ಅವಧಿಗೆ ದೇವೇಂದ್ರ ಫಡ್ನವೀಸ್ ಸಿಎಂ ಆಗಿ ಗದ್ದುಗೆ ಏರಿದ್ದಾರೆ. ನಾಳೆ ಮುಂಬೈನ ಆಜಾದ್ ಮೈದಾನದಲ್ಲಿ ನೂತನ ಮಹಾಯುತಿ ಸರ್ಕಾರದ ಪದಗ್ರಹಣ ಕಾರ್ಯಕ್ರಮ ನಡೆಯಲಿದೆ. ಈ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷ ನಡ್ಡಾ, ಕೇಂದ್ರ ಸಚಿವರು ಭಾಗವಹಿಸಲಿದ್ದಾರೆ ಮತ್ತು ಮಹಾವಿಕಾಸ್ ಅಘಾಡಿಯ ನಾಯಕರಿಗೂ ಆಹ್ವಾನ ಕೊಡಲಾಗಿದೆ ಎನ್ನಲಾಗಿದೆ. ಮತ್ತು ಇದಕ್ಕೆ ಕಾರಣವಾದ ಮಹಾಯುತಿ ಸರ್ಕಾರ ರಚನೆಗೆ ಕಾರಣವಾದ ಪ್ರಮುಖ ಯೋಜನೆ ಲಡ್ಕಿ ಬಹಿನ್ ಯೋಜನೆಯ 2,000 ಫಲಾನುಭವಿಗಳನ್ನ ಕರೆತರಲು ಸಿದ್ಧತೆ ಕೂಡ ಬಲು ಜೋರಾಗಿ ನಡೆದಿದೆ. ಈಗಾಗಲೇ ಕಾರ್ಯಕ್ರಮಕ್ಕೆ ಬೇಕಾದ ಎಲ್ಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಎಂದು ಬಿಜೆಪಿ ಮಹಾರಾಷ್ಟ್ರ ಘಟಕದ ಅಧ್ಯಕ್ಷ ಚಂದ್ರಶೇಖರ್ ಬವಾಂಕುಲೆ ಕೂಡ ಹೇಳಿದ್ದಾರೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ವಿಶ್ವವಾಣಿ ಟಿವಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.